ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಸೋಯಾ ಹಾಗೆ ಪನ್ನೀರ್ ಪಲಾವು ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಜಾರ್ ತೊಗೊಂಡಿದ್ದೀನಿ. ಅರ್ಧ ಇಂಚ್ ಚಕ್ಕೆ, ಒಂದು ಚಕ್ಕರ್ ಮಗ್ಗಿ, ಅರ್ಧ ಟೀ ಸ್ಪೂನ್ ಸಾಯಿ ಜೀರಿಗೆ, 2 ಮರಾಠ ಮಗ್ಗು, 10ರಿಂದ 15 ಲವಂಗ, 3 ಏಲಕ್ಕಿ ಕೂಡ ಹಾಕಿದ್ದೀನಿ. ನೀವು ಎಷ್ಟು ಮಾಡ್ತೀರಿ ನೋಡಿ ಆ ಕ್ವಾಂಟಿಟಿ ಮೇಲೆ ಮಸಾಲೆ ಹೆಚ್ಚು ಕಡಿಮೆ ಹಾಕಬಹುದು. ನಂತರ 1 ಟೀ ಸ್ಪೂನ್ ಕರಿಮೆಣಸು, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಸೋಂಪು ಕಾಳು, 4 ಹಸಿಮೆಣಸಿನಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, 1 ಇಂಚ್ ಹಸಿ ಶುಂಠಿ, 4 ಗೆಡ್ಡೆ ಬೆಳ್ಳುಳ್ಳಿ ಕೂಡ ನಾನಿಲ್ಲಿ ಹಾಕಿದ್ದೀನಿ. ಇವಾಗ ನಾವು ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು, ತುಂಬ ನುಣ್ಣಗೆ ಮಾಡಬಾರ್ದು. ಇಲ್ಲಿ ನೋಡಿ ಇಷ್ಟು ಆದರೆ ಸಾಕು. ನೆಕ್ಸ್ಟ್ ನಾನಿಲ್ಲಿ 100 ಗ್ರಾಮ್ ಪನ್ನೀರ್, 100 ಗ್ರಾಮ್ ಸೋಯಾ ತಗೊಂಡಿದ್ದೀನಿ. ಸೋಯಾ ಕೂಡ ನಾನು ಆಲ್ರೆಡಿ ನೆನೆಸಿ ಇಟ್ಟಿದ್ದೀನಿ. ನಾನಿಲ್ಲಿ ಸ್ಮಾಲ್ ಸೋಯಾ ತಗೊಂಡಿದ್ದೀನಿ, ನೋಡಿ ತೋರಿಸ್ತಾ ಇದ್ದೀನಿ ನಿಮಗಿಲ್ಲಿ. 1 ಗಂಟೆ ನೆನೆದ್ರೆ ಸಾಕು, ನಮಗಿಲ್ಲಿ ಪರ್ಫೆಕ್ಟಾಗಿ ಸೋಯಾ ರೆಡಿ ಆಗ್ತವೆ. ಹಾಗೆ ಪನ್ನೀರ್ ಕೂಡ ನಾನಿಲ್ಲಿ 100 ಗ್ರಾಮ್ ತೊಗೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿ ಈ ಥರ ಅಗಲವಾದ ದಪ್ಪ ತಳದ ಪಾತ್ರೆ ಇಡಬೇಕು. ನಂತರ 2 ಟೇಬಲ್ ಸ್ಪೂನ್ ಎಣ್ಣೆ ಕೂಡ ಹಾಕಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ನಾವು ಕಟ್ ಮಾಡಿ ಇಟ್ಟಿರುವಂಥ ಪನ್ನೀರ್ ಹಾಕಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ನಾವು ನಿಧಾನವಾಗಿ ಫ್ರೈ ಮಾಡಬೇಕು. ಇಷ್ಟು ಕಲರ್ ಚೇಂಜ್ ಆದರೆ ಸಾಕು, ತುಂಬ ಕಪ್ಪಗೆ ಆಗೋ ಹಾಗೆ ನಾವು ಫ್ರೈ ಮಾಡಬಾರ್ದು. ನೆಕ್ಸ್ಟ್ ಅದೇ ಕಡಾಯಿಗೆ 1 ಟೀ ಸ್ಪೂನ್ ತುಪ್ಪ ಕೂಡ ಹಾಕಿದ್ದೀನಿ. ಮೊದಲೇ ನಾವು ಪನ್ನೀರ್ ಫ್ರೈ ಮಾಡಿರುವಂಥ ಎಣ್ಣೆ ಇತ್ತಲ್ಲ, ಹಾಗಾಗಿ ನಾನಿಲ್ಲಿ ಎಣ್ಣೆ ಹಾಕಿಲ್ಲ. 1 ಪಲಾವ್ ಎಲೆ ಹಾಗೆ 4 ಈರುಳ್ಳಿ ಈ ರೀತಿ ಉದ್ದವಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗರಿ ಗರಿ ಆಗಬೇಕು, ಹಾಗೆ ಕಲರ್ ಕೂಡ ಚೇಂಜ್ ಆಗಬೇಕು. ಅಂದರೆ ನಮಗಿಲ್ಲಿ ಪಲಾವು ಅನ್ನೋದು ತುಂಬಾ ಟೇಸ್ಟಿಯಾಗಿ ರೆಡಿಯಾಗುತ್ತೆ. ಇಷ್ಟು ಕಲರ್ ಚೇಂಜ್ ಆದರೆ ಸಾಕು, ತುಂಬ ಕಪ್ಪಾಗೋ ಹಾಗೆ ಫ್ರೈ ಮಾಡಬಾರ್ದು. ನಂತರ ನಾನಿಲ್ಲಿ ನೆನೆಸಿ ಇಟ್ಟಿರುವಂಥ ಸೋಯಾ ಕೂಡ ಹಾಕ್ತಾ ಇದ್ದೀನಿ. ನೀಟಾಗಿ ನೀರೆಲ್ಲ ಹಿಂಡಿಬಿಟ್ಟು ತೆಗೆದು ನಾವು ಸೋಯಾ ಹಾಕಬೇಕು. ಸ್ವಲ್ಪನೂ ಕೂಡ ನಾವು ನೀರು ಹಾಕಬಾರ್ದು, ಯಾಕೆ ಅಂದರೆ ಸೋಯಾ ನೀಟಾಗಿ ಫ್ರೈ ಆಗೋದಿಲ್ಲ. ಹಾಗಾಗಿ ಸೋಯಾ ಹಾಕಿದ ನಂತರ 2ರಿಂದ 3 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಪಲಾವು ತುಂಬಾ ರುಚಿಕರವಾಗಿರುತ್ತೆ. ಸೋಯಾ ಫ್ರೈ ಮಾಡಿ ಆದ ನಂತರ 1 ಟೊಮಾಟೊ ಹಣ್ಣು ಕೂಡ ನಾನಿಲ್ಲಿ ಉದ್ದವಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಪುದೀನ ಕೂಡ ಕಟ್ ಮಾಡಿ ಹಾಕಿದ್ದೀನಿ. ಟೊಮಾಟೊ ಹಣ್ಣು ಸ್ವಲ್ಪ ಮೆತ್ತಗೆ ಆಗೋ ಹಾಗೆ ನಾವು ಫ್ರೈ ಮಾಡ್ಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಅಂದರೆ ಪರ್ಫೆಕ್ಟಾಗಿ ನಾನಿಲ್ಲಿ ಪನ್ನೀರ್ ಹಾಗೆ ಸೋಯಾ ಪಲಾವ್ ಯಾವ ರೀತಿ ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ಉಪ್ಪು ಹಾಕಿ ಮಿಕ್ಸ್ ಮಾಡಿ ಆದ ನಂತರ ಗ್ರೈಂಡ್ ಮಾಡಿರುವಂಥ ಮಸಾಲೆ ಹಾಗೆ ಅರ್ಧ ನಿಂಬೆಹಣ್ಣಿನ ಜ್ಯೂಸ್ ಕೂಡ ಹಾಕಿ ಮಿಕ್ಸ್ ಮಾಡಿದ್ದೀನಿ. ನಂತರ ಅರ್ಧ ಟೀ ಸ್ಪೂನ್ ಅರಿಶಿಣ, ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನ್ ನಾನಿಲ್ಲಿ ಧನಿಯಾ ಪೌಡರ್ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು 2 ನಿಮಿಷ ಬಿಟ್ಟಿದ್ದೀನಿ. 2 ನಿಮಿಷ ಆದ ನಂತರ ಪ್ಲೇಟ್ ತೆಗೆದು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ 4 ಕಪ್ ಜೀರಾ ರೈಸ್ ಹಾಕ್ತಾ ಇದ್ದೀನಿ. ನೀವು ಯಾವ ಅಕ್ಕಿನಾದರೂ ಬಳಸಬಹುದು, ರೇಷನ್ ಅಕ್ಕಿ ಬಿಟ್ಟು. ರೇಷನ್ ಅಕ್ಕಿ ಹಾಕೋದ್ರಿಂದ ಪಲಾವು ಅಷ್ಟು ಉದುರುದ್ರಾಗಿ ಬರೋದಿಲ್ಲ, ಚೆನ್ನಾಗಿ ಕೂಡ ಆಗೋದಿಲ್ಲ. ನಂತರ 2 ಬಾಸುಮತಿ ಎಲೆ ಕೂಡ ಹಾಕಿದ್ದೀನಿ. ನಾನಿಲ್ಲಿ 4 ಕಪ್ ರೈಸ್ ಹಾಕಿದ್ದೇನಲ್ಲ, 8 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನನಗಿಲ್ಲಿ ಉಪ್ಪು ಕಡಿಮೆ ಅನಿಸಿತ್ತು, ಹಾಗಾಗಿ ಮತ್ತೆ ಉಪ್ಪು ಹಾಕಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಆದ ನಂತರ ಪ್ಲೇಟ್ ಮುಚ್ಚಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು 5 ನಿಮಿಷ ಬಿಡಿ. ಮಧ್ಯದಲ್ಲಿ ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. 5 ನಿಮಿಷ ಆದ ನಂತರ ನಾನಿಲ್ಲಿ ಪ್ಲೇಟ್ ತೆಗೆದು ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತೆ ಪ್ಲೇಟ್ ಮುಚ್ಚಿ ನಾವು 2ರಿಂದ 3 ನಿಮಿಷ ಬಿಡಬೇಕು. ಮತ್ತೆ ನಾವು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು, ಹಗುರವಾಗಿ ಮಿಕ್ಸ್ ಮಾಡಬೇಕು. ನಂತರ ನಾನಿಲ್ಲಿ ಫುಡ್ ಕಲರ್ ಕೂಡ ಹಾಕ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡಬಹುದು. ನಾನಿಲ್ಲಿ ಗ್ರೀನ್ ಹಾಗೆ ಆರೆಂಜ್ ಕಲರ್ ಹಾಕ್ತಾ ಇದ್ದೀನಿ. ಕೊನೆಯದಾಗಿ ನಾನಿಲ್ಲಿ ಫ್ರೈ ಮಾಡಿರುವಂಥ ಪನ್ನೀರ್ ಹಾಕಿ ಈ ರೀತಿ ಅಗಲ ಮಾಡಿ
ಪ್ಲೇಟ್ ಮುಚ್ಚಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು 2ರಿಂದ 3 ನಿಮಿಷ ಬಿಟ್ಟರೆ ನಮಗಿಲ್ಲಿ ರುಚಿಕರವಾದಂಥ ಪಲಾವ್ ರೆಡಿಯಾಗುತ್ತೆ. ಫ್ರೆಂಡ್ಸ್, ಇದು ಬಿರಿಯಾನಿ ಟೇಸ್ಟ್ ಕೊಡುತ್ತೆ ನೋಡಿ, ಅಷ್ಟೊಂದು ಸೂಪರಾಗಿ ರೆಡಿಯಾಗಿದೆ. ನಾನು ಹೇಳಿದ ರೀತಿಯಲ್ಲಿ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ, ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ. ಹಾಗೆ ತುಂಬಾನೇ ರುಚಿಕರವಾಗೂ ಕೂಡ ಇರುತ್ತೆ. ನಾನಿಲ್ಲಿ ಸೌತೆಕಾಯಿ, ಈರುಳ್ಳಿ ಹಾಗೆ ನಿಂಬೆಹಣ್ಣು ಕೂಡ ಇಡ್ತಾ ಇದ್ದೀನಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.